ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಹಿಟ್ಕಿದವರೆ ಕಳ್ಳು ಚಿಕನ್ ಕೈಮಾ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಸಾಂಬಾರು ಸೊಪ್ಪು, ಅರಿಶಿನ ಅದಷ್ಟೂ ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ. ಅದಾದಮೇಲೆ ಕಾಯಿ ಮತ್ತು ಗಸಗಸೆ, ಸಾಂಬಾರು ಸೊಪ್ಪು ಅದನ್ನು ಸಪ್ರೇಟಾಗಿ ರುಬ್ಬಿಟ್ಕೊಳ್ಳಿ. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿನೂ ಸಹ ಸ್ವಲ್ಪ ರುಬ್ಬಿ ಇಟ್ಕೊಳ್ಳಿ. ನೋಡಿ, ಚಿಕನ್ನ ಆ ಥರ ಸ್ಲೈಸ್ ಅಂದರೆ ತುಂಬ ಸ್ಲೈಸ್ ಅಲ್ಲ, ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಚಿಕನ್ನ ಅಂದರೆ ಉಂಡೆ ಕಟ್ಟಾಕಬೇಕಲ್ಲ, ಸೊ ಹಂಗಾಗಿ ಈ ಲೆವೆಲಿಗೆ ನಾವು ಚಿಕನ್ನ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನಿಗೆ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಸಾಂಬಾರು ಸೊಪ್ಪು, ಅರಿಶಿನ ಅದಷ್ಟು ಮಿಕ್ಸ್ ಮಾಡಿ ಅಂದರೆ ರುಬ್ಬಿ ಇಟ್ಕೊಂಡಿರ್ತೀರಲ್ಲ, ಸ್ವಲ್ಪ ಹಾಕಿಬಿಟ್ಟು ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಕೈಮಾ ಉಂಡೆಗೆ ಮಾಡ್ಕೊಳ್ಳೋಕ್ಕೆ ಬೇಕು. ನೋಡಿ, ಆ ಥರ ಹಾಕಿದ್ಮೇಲೆ ಇಟ್ಕಿದ ಅವರೆಕಾಳನ್ನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡೋದನ್ನು ನೋಡಿಕೊಂಡು ತೊಗೊಳ್ಳಿ. ಅವರೆಕಾಳನ್ನ ನೋಡಿ ಆ ಥರ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಗ್ರೀನ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಎಂಥ ಚೆಂದ ಸ್ಪ್ರೆಡ್ ಆಗಬೇಕು. ನೆಕ್ಸ್ಟ್ ಅದು ಅಬ್ಸರ್ವ್ ಆಗೋಷ್ಟರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕ್ಲೀನಾಗಿ ತಿರುವಿ ಕುದಿಸ್ಕೊಳ್ಳಿ. ಅದಾದಮೇಲೆ ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಮನೇಲೇ ಮಾಡಿಟ್ಕೊಂಡಿರುವಂಥ ಹುರ್ಗಡ್ಲೆ ಪುಡಿನ ತಗೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ, ಅದಾದಮೇಲೆ ಕಾಯಿ ಮತ್ತು ಗಸಗಸೆ, ಸಾಂಬಾರು ಸೊಪ್ಪು ರುಬ್ಬಿರೋದನ್ನ ಹಾಕ್ಕೊಂಡು ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ರುಬ್ಬಿಟ್ಕೋಬೇಕು. ಅದೊಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ. ನೋಡಿ, 3 ಮಸಾಲೆ ರುಬ್ಕೋಬೇಕು, ಮರ್ತ್ಕೋಬೇಡಿ ಮತ್ತು ಕನ್ಫ್ಯೂಷನ್ ತುಂಬ ಆಗಿಬಿಡುತ್ತೆ. ನೆಕ್ಸ್ಟ್ ಅದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ಫುಲ್ ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗಿ ಎಲ್ಲ ಅಬ್ಸರ್ವ್ ಆಗಬೇಕು. ಮತ್ತು ರುಬ್ಬಿಟ್ಕೊಂಡಿರುವಂತಹ ಖಾರನೂ ಸಹ ಹಾಕಿರ್ತೀವಲ್ಲ, ಅದನ್ನು ಹಂಗೆ ಆಗಬೇಕು. ನೆಕ್ಸ್ಟು ಅದು ಕಾಳು ಹಾಕಿ ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಫುಲ್ ಕುದೀತಾ ಇತ್ತು. ಮತ್ತು ಖಾರ ಮತ್ತು ಸಾಂಬಾರು ಪುಡಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಕುದಿಯೋ ಲೆವೆಲಿಗೆ ಬಂದಾಗ ಕಲಸಿಟ್ಕೊಂಡಿರುವಂಥ ಚಿಕನ್ನ ಆ ಥರ ಉಂಡೆ ಥರ ಮಾಡಿ ಎಣ್ಣೆಗೆ ನಾವು ಹೆಂಗೆ ಬೋಂಡನ ಬಿಡ್ತೀವಿ ಆ ಥರ ಇದನ್ನು ಕಾಳು ಇರೋ ಕಡೆ ನೋಡಿ ಕ್ಲೀನಾಗಿ ಬಿಟ್ಕೋಬೇಕು. ಅಂದರೆ ಕ್ಲೀನಾಗಿ ಉಂಡೆ ಕಟ್ಟೋ ಲೆವೆಲಿಗೆ ಮಾಡ್ಕೊಳ್ಳಿ, ಒಡೆದೋಗೋ ಥರ ಮಾಡ್ಕೊಬೇಡಿ. ಅದಾದಮೇಲೆ ನಾನು ಖಾರ ಕಮ್ಮಿ ಹಾಕ್ಕೊಂಡಿದ್ದೆ. ಇವಾಗ ಲೆವೆಲಿಗೆ ಹಾಕ್ಕೊಂಡು ಮತ್ತು ಕಾಯಿ ಮತ್ತು ಗಸಗಸೆ ಆಡಿಸಿ ಇಟ್ಕೊಂಡಿರುವಂಥದ್ದನ್ನ ಸಾಂಬಾರಿಗೆ ಹಾಕ್ಬಿಟ್ಟು ತಿರುಗ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಅಂದರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾಕಂದರೆ 3 ಮಸಾಲೆ ಬರುತ್ತೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಮಾಡಿ. ನೋಡಿ, ತುಂಬ ಈಸಿ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್